ಹಲೋ ಎವ್ರಿವನ್, ವೆಲ್ಕಮ್ ಟು ಅವರ್ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಬಾಯಾಗಿಟ್ರನ್ನ ಕರಗುವಂಥ ಬೇಸನ್ ಉಂಡಿ ಮಾಡಿ ತೋರ್ಸತ್ತೀವಿ. ಸರಿಯಾದ ವಿಧಾನ ಮತ್ತು ಸರಿಯಾದ ಅಳತೆ ಒಳಗೆ ಮಾಡಿ ತೋರ್ಸತ್ತಿರೋದ್ರಿಂದ ಯಾರಾದರೂ ಇದನ್ನು ಮೊದಲನೇ ಸಲ ಟ್ರೈ ಮಾಡಿದ್ರೂ ಕೆಡಂಗಿಲ್ಲ. ಅಷ್ಟು ಈಸಿಯಾಗಿ ಈ ಉಂಡಿನ ಮಾಡ್ಕೋಬೋದು. ಬರೀ ಹಾಗಾದ್ರೆ ಇದನ್ನು ಯಾವ ರೀತಿಯಾಗಿ ಮಾಡೋದಂತ ನೋಡೋಣ. ಅದಕ್ಕಿಂತ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೋರಿ. ಈ ಉಂಡಿ ಮಾಡೋಕ್ಕೆ ಮೊದಲಿಗೆ ಕಡ್ಲಿ ಹಿಟ್ಟು ಬೇಕು. ಅಂದರೆ ನಾವು ಬಜ್ಜಿಯದು ಮಾಡೋಕ್ಕೆ ಯೂಸ್ ಮಾಡ್ತೀವಲ್ಲ, ಅದ ಕಡ್ಲಿ ಹಿಟ್ಟಿದ್ದು. ಇದನ್ನು ನಾವು ಸರಿಯಾದ ಅಳತೆ ಒಳಗೆ ತಗೋಬೇಕು. ಯಾವುದಾದ್ರೂ ಕಪ್ನಿಂದ ಅಳತೆ ಮಾಡಿ ತಗೋರಿ. ನಾನಿಲ್ಲಿ ಈ ಥರ ಒಂದು ಬೌಲ್ ಒಳಗೆ 1 ಕಪ್ ಅಳತೆಯಿಂದ 2 ಕಪ್ ಆಗುವಷ್ಟು ಕಡ್ಲಿ ಹಿಟ್ಟು ತಗೊಳತ್ತೀನಿ. ಈಗ ಇದನ್ನು ಸಾಣಿಸಿ ತಗೋಬೇಕು. ಈ ಥರ ಒಂದು ಸ್ಟ್ರೈನರ್ ತಗೋರಿ. ಇಲ್ಲಾಂದ್ರೆ ನಾರ್ಮಲಿ ಮನೆಯೊಳಗೆ ಹಿಟ್ಟದು ಸಾನ್ಸಕ್ಕೆ ಯೂಸ್ ಮಾಡುವಂಥ ಸಾನ್ಗಿಯಿಂದ ಕೂಡ ಇದನ್ನು ಸಾಣಿಸಿ ತಗೋಬಹುದು. ಈ ಥರ ಹಿಟ್ಟನ್ನು ಸಾಣಿಸಿ ತಗೋದ್ರಿಂದ ಇದ್ರಾಗ ಏನಾದರೂ ಕಸ ಕಡ್ಡಿ ಇದ್ರೂ ಕ್ಲೀನ್ ಆಗ್ತೈತಿ ಮತ್ತು ನಾವು ಮಾಡತ್ತಿರುವಂಥ ಉಂಡಿ ಕೂಡ ಅಷ್ಟು ಸಾಫ್ಟಾಗಿ ಕೂಡ ಬರ್ತೈತಿ. ಇಲ್ಲಿ ನಾನು ಯೂಸ್ ಮಾಡತ್ತಿರುವಂಥ ಕಡ್ಲಿ ಹಿಟ್ಟು ಮಾರ್ಕೆಟ್ ಒಳಗಿಂದ ತಂದಿರುವಂಥ ಕಡ್ಲಿ ಹಿಟ್ಟಾಗೈತಿ. ನೀವು ಬೇಕಂದ್ರೆ ಕಡ್ಲಿ ಬೇಳೆನೂ ಕೂಡ ಮನೆ ಒಳಗೆ ಮಿಕ್ಸರ್ ಮಾಡಿಕೊಂಡು ಈ ಥರ ಹಿಟ್ಟನ್ನು ಕೂಡ ರೆಡಿ ಮಾಡ್ಕೊಂಡು ತಗೋಬಹುದು. ನೋಡ್ರಿ, ಈಗ ಎಲ್ಲ ಹಿಟ್ಟನ್ನು ಸಾಣಿಸಿ ತಗೊಂಡಾದ್ಮೇಲೆ ಮೇಲೆ ಉಳಿದಿರುವಂಥ ಈ ಥರ ಎಕ್ಸ್ಟ್ರಾ ತುಂಡೇನಿರ್ತಾವಲ್ಲ ಇವನ್ನ ತೆಗೆದು ಸೈಡಿಗೆ ಇಡ್ರಿ. ನೋಡ್ತಿರ್ಬೋದು ನೀವೀಗ ಹಿಟ್ಟು ಎಷ್ಟು ಸ್ಮೂತಾಗಿ ರೆಡಿ ಆಗೈತಿ. ಈಗ ಗ್ಯಾಸ್ ಮೇಲೆ ಒಂದು ಕಡಾಯಿ ಇಟ್ಟು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ರಿ. ಹಿಟ್ಟನ್ನು ನಾವು ಯಾವ ಕಪ್ಲಿಂದ ಅಳತೆ ಮಾಡಿ ತೊಗೊಂಡಿದ್ದೀವಿ ನೋಡ್ರಿ, ಅದೇ ಕಪ್ ಅಳತೆಯಿಂದ ಅರ್ಧ ಕಪ್ ಆಗುವಷ್ಟು ತುಪ್ಪ ತೊಗೊಂಡೇನಿ. ತುಪ್ಪ ಸ್ವಲ್ಪ ಕರಗಿದಾದ್ಮೇಲೆ ತೊಗೊಂಡಿರುವಂಥ ಹಿಟ್ಟನ್ನು ಹಾಕ್ರಿ. ಈಗ ನೆನಪಿರಲಿ, ಗ್ಯಾಸ್ನ ಲೋ ಫ್ಲೇಮ್ ಒಳಗೆ ಇಟ್ಕೊಂಡನ ಹಿಟ್ಟನ್ನು ಹುರಿದು ತಗೋಬೇಕು. ತುಪ್ಪ ಭಾಳ ಬಿಸಿ ಇದ್ದಾಗ ಹಿಟ್ಟು ಹಾಕಬೇಡ್ರಿ, ಇಲ್ಲಾಂದ್ರೆ ಅದು ಗಂಟು ಆಗ್ತೈತಿ. ತುಪ್ಪ ಸ್ವಲ್ಪ ಕರಗಿದಾದ್ಮೇಲೆ ಹಿಟ್ಟನ್ನು ಹಾಕಿ ಈ ಥರ ಇದನ್ನು ಮಿಕ್ಸ್ ಮಾಡ್ಕೊಂಡು ತಗೋರಿ. ಈಗ ಸ್ವಲ್ಪನೂ ಕೈ ಬಿಡ್ದಂಗೆ ಇದೇ ರೀತಿ ಇದನ್ನು ಮಿಕ್ಸ್ ಮಾಡ್ಕೊತಾನೆ ಇರಬೇಕು. ಇಲ್ಲಿ ಸ್ವಲ್ಪ ಜಾಸ್ತಿನ ಟೈಮ್ ಬೇಕಾಗ್ತೈತಿ. ಗ್ಯಾಸ್ನ ಲೋ ಫ್ಲೇಮ್ ಒಳಗಿಟ್ಟನ ಇದನ್ನೆಲ್ಲ ನೀವು ಮಾಡಬೇಕಾಗ್ತೈತಿ. ಇದನ್ನು ನೀವು ಎಲ್ಲಿವರೆಗೂ ಹುರಿಬೇಕಂತಂದ್ರೆ ಕಡ್ಲಿ ಹಿಟ್ಟಿನ ಒಳಗಿನ ಹಸಿ ವಾಸನೆ ಎಲ್ಲ ಹೋಗಿ ಇದೊಂದೊಳ್ಳೆ ಫ್ಲೇವರ್ ಬರ್ತೈತಿ. ಅಲ್ಲಿವರೆಗೂ ಇದನ್ನು ಹುರಿದು ತಗೋಬೇಕು. ಉಂಡಿ ಮಾಡಬೇಕಾದ್ರೆ ನಿಮಗಿದು ಖಂಡಿತ ಗೊತ್ತಾಗ್ತೈತಿ. ಮೊದಲೇ ಇದು ಭಾಳ ಉದುರು ಮತ್ತು ಗಟ್ಟಿ ಅನ್ನಿಸ್ತೈತಿ. ಇದನ್ನು ನೀವು ಹೆಂಗೆ ಮಿಕ್ಸ್ ಮಾಡ್ತೀರಿ ನೋಡ್ರಿ, ಕ್ರಮೇಣವಾಗಿ ಇದ್ರಾಗಿನ ತುಪ್ಪ ಎಲ್ಲ ಕರಗಿ ಇದು ಸಾಫ್ಟ್ ಆಗ್ತೈತಿ. ನೋಡ್ತಿರ್ಬೋದು ನೀವೀಗ ಉಂಡಿ ಮಾಡೋಕ್ಕೆ ಈ ಟೆಕ್ಸ್ಚರ್ ಈಗ ಪರ್ಫೆಕ್ಟಾಗಿ ರೆಡಿ ಆಗೈತಿ. ಈಗ ಗ್ಯಾಸ್ ಆಫ್ ಮಾಡಿ ಇದನ್ನು ಕೆಳಗಿಳಿಸಿ ಸ್ವಲ್ಪ ಹೊತ್ತು ಆರಾಕ್ ಬಿಡ್ರಿ. ಹಾಗಂತ ಇದನ್ನು ಪೂರ್ತಿ ಆರಾಕ್ ಬಿಡಬಾರ್ದು. ಸ್ವಲ್ಪ ಉಗುರು ಬಿಸಿ ಇರ್ತೈತೆ ನೋಡ್ರಿ, ಅಷ್ಟಿದ್ರೆ ಸಾಕು. ಉಂಡಿ ಮಾಡೋಕೆ ಇದು ಕರೆಕ್ಟ್ ಆಗೈತಿ ಅಂತ ಅರ್ಥ. ಈ ಮಿಕ್ಸ್ಚರ್ನ ಒಂದ್ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿ ಸೇರ್ಸತ್ತೀನಿ. 2 ಕಪ್ ಆಗುವಷ್ಟು ಕಡ್ಲಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿ ಕರೆಕ್ಟ್ ಆಗೈತಿ. ಫ್ಲೇವರ್ಗಾಗಿ ಸ್ವಲ್ಪ ಏಲಕ್ಕಿ ಪುಡಿ ಹಾಕತ್ತೀನಿ. ಸಕ್ಕರೆ, ಏಲಕ್ಕಿ ಪುಡಿ ಮತ್ತು ಕಡ್ಲಿ ಹಿಟ್ಟಿನೊಳಗೆ ಕರೆಕ್ಟಾಗಿ ಮಿಕ್ಸ್ ಆಗುವಂಗೆ ಕೈಯಿಂದ ಈ ಥರ ಕಲಸಿ ತಗೋರಿ. ಈ ಉಂಡಿ ಮಾಡ್ಬೇಕಂದ್ರೆ ಅಳತೆ ಭಾಳ ಇಂಪಾರ್ಟೆಂಟ್ ಐತಿ. 2 ಕಪ್ ಕಡ್ಲಿ ಹಿಟ್ಟಿಗೆ 1 ಕಪ್ ಆಗುವಷ್ಟು ಸಕ್ಕರೆ ಪುಡಿ ಮತ್ತು ಅರ್ಧ ಕಪ್ ಆಗುವಷ್ಟು ತುಪ್ಪ ಹಾಕ್ರಿ. ಈ ಮೆಜರ್ಮೆಂಟ್ ಪರ್ಫೆಕ್ಟ್ ಐತಿ. ನೀವೇನಾದರೂ ಉಂಡಿ ಸ್ವಲ್ಪ ಜಾಸ್ತಿ ಕ್ವಾಂಟಿಟಿ ಒಳಗೆ ಮಾಡಾಕತ್ತಿದ್ರೆ ಇದನ್ನು ಡಬಲ್ ಅಥವಾ ಟ್ರಿಪಲ್ ಮಾಡಿ ತಗೋಬಹುದು. ಈ ಉಂಡಿ ಒಳಗೆ ತುಪ್ಪದ ಪ್ರಮಾಣ ಕರೆಕ್ಟಾಗಿ ಹಾಕ್ರಿ. ಸ್ವಲ್ಪ ಜಾಸ್ತಿ ಆದ್ರೂ ಕೂಡ ಉಂಡಿ ಕರೆಕ್ಟಾಗಿ ಬರೋದಿಲ್ಲ. ಈಗ ಎಲ್ಲ ಪದಾರ್ಥಗಳು ಒಂದ್ರಾಗ ಒಂದು ಚಂದಾಗ ಮಿಕ್ಸ್ ಆಗುವಂಗೆ ಇದನ್ನು ಕಲಸಿದಾದ್ಮೇಲೆ ನಿಮ್ಗೆ ಯಾವ ಸೈಜ್ ಒಳಗೆ ಉಂಡಿ ಬೇಕು ನೋಡ್ರಿ, ಆ ಥರ ಇವನ್ನ ರೆಡಿ ಮಾಡ್ಕೊಂಡು ತಗೋರಿ. ಇವನ್ನ ನೀವು ಈ ಥರ ಪ್ಲೇನ್ ಆಗಿನೂ ಕಟ್ಕೋಬೋದು. ನಾನಿಲ್ಲಿ ಸ್ವಲ್ಪ ಕುಂಬಳಕಾಯಿ ಬೀಜ ಹಚ್ಚಿ ಉಂಡಿ ಕಟ್ಟಾತೀನಿ. ನಿಮ್ಗೆ ಇಷ್ಟ ಇರುವಂಥ ಡ್ರೈ ಫ್ರೂಟ್ಸ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಹಚ್ಬೋದು. ಇದ್ರಾಗಿನ ಸ್ವಲ್ಪ ಮಿಕ್ಸ್ಚರ್ ತೊಗೊಂಡು ಸ್ವಲ್ಪ ಪ್ರೆಸ್ ಮಾಡಿ ಅಂಗೈ ನಡಕಿಟ್ಟು ಈ ಥರ ಶೇಕ್ ಮಾಡ್ಕೊಂಡು ತಗೋರಿ. ಅಂದ್ರೆ ಉಂಡಿ ಪರ್ಫೆಕ್ಟಾಗಿ ರೆಡಿ ಆಗ್ತೈತಿ. ಈಗ ಮೊದಲನೇ ಉಂಡಿ ರೆಡಿ ಆಯಿತು. ಇದೇ ರೀತಿ 2ನೇ ಉಂಡಿ ಕೂಡ ಮಾಡ್ಕೊಂಡು ತಗೊಳ್ಳೋಣ. ಇವನ್ನ ನೀವು ಭಾಳ ಸಿಂಪಲ್ ಮತ್ತು ಈಸಿ ಮೆಥಡ್ನೊಳಗೆ ಮಾಡ್ಕೋಬೋದು. ಈ ಉಂಡಿ ಇನ್ನೊಂದು ಸ್ವಲ್ಪ ಕಲರ್ಫುಲ್ಲಾಗಿ ಬರಬೇಕಂತಂದ್ರೆ ನಿಮ್ಗೆ ಇಷ್ಟ ಇದ್ದರೆ ಫುಡ್ ಕಲರ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಈ ವಿಡಿಯೋದೊಳಗೆ ನಾನು ತಿಳಿಸಿರುವಂಥ ಮೆಜರ್ಮೆಂಟ್ ಪ್ರಕಾರ ಉಂಡಿ ತಯಾರಿಸಿ ಹೆಂಗೆ ಬಂತು ಅಂತ ಕಮೆಂಟ್ ಸೆಕ್ಷನ್ಯಾಗ ತಿಳಿಸ್ರಿ. ಈಗ ಇದೇ ರೀತಿ ಎಲ್ಲ ಉಂಡಿನೂ ರೆಡಿ ಮಾಡ್ಕೊಂಡು ತೋರ್ಸತ್ತೀನಿ ನೋಡ್ರಿ. ವಾವ್, ಎಷ್ಟು ಸೂಪರ್ ಆಗಿ ರೆಡಿ ಆಗ್ಯಾವು. ಇವತ್ತಿನ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ವಿಡಿಯೋನ ಲೈಕ್ ಮಾಡಿರಿ. ಹಂಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ನಿಮ್ಮ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಈ ವಿಡಿಯೋನ ಶೇರ್ ಮಾಡಿರಿ. ಇದೇ ರೀತಿ ಇನ್ನಷ್ಟು ರೆಸಿಪಿಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿವರೆಗೂ ಬಾಯ್, ಟೇಕ್ ಕೇರ್.